ಧರ್ಮಸ್ಥಳಕ್ಕೆ ಹೋದ ಪ್ರತಿಯೊಬ್ಬ ಭಕ್ತರು ತಪ್ಪದೆ ಭೇಟಿ ನೀಡುವ ಸ್ಥಳ ಯಾವುದು ಗೊತ್ತಾ? ಅದೇ ಈ ಮುಕ್ತವಾದ ಆಕಾಶ, ಸಾವಿರಾರು ಗಂಟೆಗಳ ಮಧ್ಯೆ ನೆಲೆಸಿರುವ ಸೌತಡ್ಕ ಗಣಪತಿ ದೇವಸ್ಥಾನ. ಒಂದು ಕಡೆ ದಟ್ಟವಾದ ಕಾಡು, ಮತ್ತೊಂದು ಕಡೆ ಶತ್ರುಗಳ ಆಕ್ರಮಣದಿಂದ ಧ್ವಂಸವಾಗುತ್ತಿರುವ ಪುರಾತನ ದೇವಸ್ಥಾನ. ಆ ಕತ್ತಲ ರಾತ್ರಿಯಲ್ಲಿ ಈ ಗಣಪನ ಕೃಷ್ಣಶಿಲೆಯ ಮೂರ್ತಿಯನ್ನು ರಕ್ಷಿಸಲು ಕೆಲವು ಗೋಪಾಲಕರು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಆ ಮೂರ್ತಿಯನ್ನು ತೆಗೆದುಕೊಂಡು ಬರ್ತಾರೆ. ಈ ಕಾಡಿನ ಮಧ್ಯೆ ದಾರಿಯಲ್ಲಿ ಸಾಗುವಾಗ ಸೌತೆಕಾಯಿಗಳು ಹೇರಳವಾಗಿ ಬೆಳೆದಿದ್ದ ಒಂದು ಹೊಲದಲ್ಲಿ ಈ ದಿವ್ಯ ಮೂರ್ತಿಯನ್ನು ತಂದು ಇಡ್ತಾರೆ. ತುಳು ಭಾಷೆಯಲ್ಲಿ ಸೌತ್ ಎಂದರೆ ಸೌತೆಕಾಯಿ, ಅಡ್ಕ ಎಂದರೆ ಹೊಲ. ಅಂದಿನಿಂದ ಈ ಪುಣ್ಯ ಭೂಮಿ ಇತಿಹಾಸದ ಪುಟದಲ್ಲಿ ಸೌತಡ್ಕ ಅಂತಲೇ ಅಮರವಾಯಿತು. ಈ ಸ್ಥಳಕ್ಕೆ ಸುಮಾರು 800 ವರ್ಷಗಳ ಇತಿಹಾಸವಿದೆ. ಇಲ್ಲಿ ಮೂರ್ತಿ ಪ್ರತಿಷ್ಠಾಪನೆಯಾದ ಬೆನ್ನಲ್ಲೇ ಅಲ್ಲಿನ ಸೌತೆಕಾಯಿ ಬೆಳೆ ಪವಾಡದಂತೆ ದ್ವಿಗುಣಗೊಂಡಿತು ಹಾಗೂ ಈ ಸ್ಥಳ ಅಭಿವೃದ್ಧಿಗೊಳ್ಳಲು ಆರಂಭಗೊಂಡಿತು. ಈ ಪವಾಡವನ್ನು ಕಂಡ ಭಕ್ತರು ದೇವರಿಗೊಂದು ಭವ್ಯ ಗೋಪುರವನ್ನು ಕಟ್ಟಲು ಮುಂದಾಗ್ತಾರೆ. ಆದರೆ ಅದೇ ರಾತ್ರಿ ಭಗವಂತ ಗಣೇಶ ಭಕ್ತರೊಬ್ಬರ ಕನಸಲ್ಲಿ ಬಂದು ಆಜ್ಞೆಯನ್ನು ನೀಡ್ತಾನೆ. ನನಗೆ ಯಾವುದೇ ಗೋಡೆ ಬೇಡ, ಸೂರು ಬೇಡ, ಈ ಪ್ರಕೃತಿಯ ಮಡಿಲಿನಲ್ಲಿ ಮುಕ್ತ ಆಕಾಶವೇ ನನ್ನ ಛಾವಣಿ. ದಿನದ 24 ಗಂಟೆ ಕೂಡ ಭಕ್ತರಿಗೆ ನನ್ನ ದರ್ಶನ ನೇರವಾಗಿ ಸಿಗಬೇಕು ಎಂದು ಹೇಳ್ತಾನೆ. ಅಂದಿನಿಂದ ಇಂದಿನವರೆಗೂ ಈ ಗಣಪ ಮುಕ್ತ ಆಕಾಶದ ನಡುವೆ ವಿರಾಜಮಾನನಾಗಿದ್ದಾನೆ. ಈ ಸ್ಥಳದಲ್ಲಿ ಸಿಗುವ ಇನ್ನೊಂದು ವಿಶೇಷ ಏನಂದ್ರೆ ಅವಲಕ್ಕಿ ಪ್ರಸಾದ. ಈ ಅವಲಕ್ಕಿ ಪ್ರಸಾದದ ರುಚಿ ಮತ್ತೆಲ್ಲೂ ಸಿಗಲ್ಲ. ಈ ಅವಲಕ್ಕಿಯೇ ಇಲ್ಲಿರುವ ಗಣಪನಿಗೆ ಪ್ರಿಯವಾದ ನೈವೇದ್ಯ. ಹಾಗೆ ಇಲ್ಲಿ ಕಣ್ಣಿಗೆ ಕಾಣೋ ಇನ್ನೊಂದು ಪವಾಡ ದೃಶ್ಯವೇನೆಂದ್ರೆ ಹರಕೆಯ ರೂಪದಲ್ಲಿ ಅರ್ಪಿಸಲಾದ ಸಾವಿರಾರು ಗಂಟೆಗಳು. ಹಾಗೆ ಮಳೆ ಇರಲಿ, ಚಳಿ ಇರಲಿ, ಬಿಸಿಲಿರಲಿ, ಈ ಗಣಪತಿಯ ಎದುರು ಬೆಳಗುವ ದೀಪ ಎಂದಿಗೂ ಆರೋದಿಲ್ಲ. ಹಾಗೂ ನಮ್ಮ ದೇಶದಲ್ಲಿರುವ ಒಂದು ವಿಶೇಷ ಗಣಪನ ದೇವಸ್ಥಾನದಲ್ಲಿ ಈ ದೇವಸ್ಥಾನ ಕೂಡ ಒಂದು. ಈ ಸೌತಡ್ಕ ಮಹಾಗಣಪತಿಯ ದೇವಸ್ಥಾನ ಧರ್ಮಸ್ಥಳದಿಂದ ಸುಮಾರು 16 ಕಿಲೋಮೀಟರ್ ದೂರದಲ್ಲಿದೆ. ಸೊ ನೀವೇನಾದ್ರೂ ಧರ್ಮಸ್ಥಳಕ್ಕೆ ಬಂದ್ರೆ ಈ ಗಣಪನ ದರ್ಶನ ಮಾಡೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ. ಗಣಪತಿ ಬಾ